ಸಾಲಿಗೆ ಹಾದ ಹುಡುಗಿ ಕಾಲೇಜಿಗೆ ಹೋಗ್ಯಾಳ, ನಿನ್ನ ಮಗಳು 5 ಗಂಟೆಗೆ ಕಾಲೇಜ್ ಬಿಡ್ತದ ಅಥವಾ 4:15 ಕಾಲೇಜ್ ಬಿಡ್ತದ. 4:15 5 ಗಂಟೆಗೆ ಮನೆಗೆ ಬರ್ಬೇಕಾಕಿ. 5 ಗಂಟೆಗೆ ಮನೆಗೆ ಬರಲಿಲ್ಲ ಅಂದ್ರೆ ಪಟ್ಟಂತ ಕೇಳ್ತಾರ, ಹೆಣ್ಣು ಮಕ್ಕಳನ್ನ ಕೇಳ್ತಾರ ಅವರು. ಹೆಣ್ಣು ಹುಡುಗಿಗೆ ತಾಯಿ ಅಂತಾಳ, ಇನ್ಕತಕ ಎಲ್ಲಿ ಹೋಗಿದ್ದಿ, ಟೈಮ್ ಎಟ್ಟಾತು, ಸಾಲು ಬಿಟ್ಟು ಎಟ್ಟೊತ್ತಾತು, ಇಟ್ಟ್ಯಾಕೆ ಲೇಟ್ ಮಾಡಿದಿ, ಯಾವ ಬಸ್ ಬರಲಿಲ್ಲ ನೋಡು, ಸುಳ್ಳು ಹೇಳಬೇಡ, ಅಲ್ಲೇ ಇಲ್ಲಿ ಅಡ್ಡಾಡಬೇಡ, ಅವ್ರಿಗ ಇವ್ರು ಕೂಡ ಮಾತಾಡಬೇಡ. ಯಾರು ಕೂಡ ಫೋನ್ಯಾಗ ಒಂದಿಟ್ಟು ಅವ್ರ ಫ್ರೆಂಡ್ ಹೆಣ್ಣು ಹುಡುಗಿ ಕೂಡ ಮಾತಾಡಕತ್ತಿದ್ರು, ಅವು ಕೇಳ್ತಾ, ಯಾರು ಕೂಡ ಮಾತಾಡಿದಿ, ಯಾರು ಕೂಡ ಮಾತಾಡಿದಿ, ಇಟ್ಟೊತ್ತಕ್ಕೆ ಮಾತಾಡಿದಿ, ಯಾರ್ದು ಫೋನ್ಯಾಗ ಮೆಸೇಜು. ಒಂದು 50 ರೂಪಾಯಿ ಹೆಣ್ಣು ಹುಡುಗರಿಗೆ ಕೇಳಿದ್ರ 50 ರೂಪಾಯಿ ಎದಕ್ಕ? ಎಷ್ಟು ಹೆಣ್ಣು ಮಕ್ಕಳನ್ನು ಇಕ್ಕಟ್ಟಿನೊಳಗ ಸ್ಟ್ರಿಕ್ದೊಳಗ ಬೆಳೆಸ್ತಿರಲ್ಲ, ಅದೇ ರೀತಿ ಗಂಡು ಮಕ್ಕಳಿಗೂ ಬೆಳೆಸಿದ್ರಿ ಅಂದ್ರೆ ಯಪ್ಪ ಅವ ಎಂದೂ ಹಾಳಾಗಂಗಿಲ್ಲೋ. ಒಬ್ಬರ ನೀವು ಕೇಳ್ತೀರ, ಇನ್ನು ನೀವು ಹೆಂಗದ್ರಿ ಗೊತ್ತೇನು, ನಿಮ್ಮ ಮಗ ಬಂದು ಯಪ್ಪ ನನಗೊಂದು 500 ರೂಪಾಯಿ ಕೊಡ್ಬೇಕಂದ್ರ 500 ಅಟ್ಟ ಕೊಡ್ತೀರೋ 1000 ಕೊಡ್ತೀರೋ? ಎಂದೂ ಮಗ ರೊಕ್ಕ ಬಿಡಿದ್ರೆ ಕಮ್ಮಿ ಕೊಡಂಗಿಲ್ಲ, ನೀವು ಹೆಚ್ಚು ಕೊಡ್ತೀರಿ. ಪಕ್ಕಾ ತಿಳ್ಕೊರಿ, ಮಕ್ಕಳನ್ನ ಅಳಗಲ್ ಹಚ್ಚವ್ರು ನಾವೇ ಅಳಗಲ್ ಹಚ್ಚವ್ರು. ಅವ ರಾತ್ರಿ ಲೇಟ್ ಮಾಡಿ ಬಂದರ ಕೇಳ್ತೀರೇನು, ಇಟ್ಟೊತ್ತಕ್ಕೆ ಬಂದಂತೇಳಿ. ರಾತ್ರಿ 12ಕ್ಕೆ ಬರ್ತಾನ, ಸೈಕಲ್ ಮೋಟ್ರ್ ತಗೊಂಡು ಹೋಗಿರ್ತಾನ, ಕಾರ್ ತಗೊಂಡು ಹೋಗಿರ್ತಾನ, ಇಲ್ಲಾಂದ್ರೆ ಯಾರ ಬೈಕ್ ಮೇಲಾರ ಹೋಗಿರ್ತಾನ. ರಾತ್ರಿ 11ಕ್ಕೆ ಬರ್ತಾನ, ರಾತ್ರಿ 12ಕ್ಕೆ ಬರ್ತಾನ. ಒಬ್ರರ ಏಯ್ ರಾತ್ರಿ ಎಲ್ಲೋಗಿದ್ದಿ, ತಾಯರ ಕೇಳ್ತಾಳೆ, ತಂದೆರ ಕೇಳ್ತಾನೇನು? ಕೇಳೋದಿಲ್ಲ. 2 ದಿವಸ ಊರಿಗೆ ಅತ್ತ ಹೋದಂದ್ರೆ ಅತ್ತ ನಮ್ಮ ಫ್ರೆಂಡ್ ತಕ್ಕಿದ್ನಳಪನ, ಅಲ್ಲಿದ್ದೇನು ಮಾಡ್ಯಾನ, ಏನಿಲ್ಲ, ಏನು ಗೊತ್ತು. ಅವನ ಆಚಾರ, ಅವನ ವಿಚಾರ ಹೆಜ್ಜೆ ಹೆಜ್ಜೆಗೆ ನಾವು ನೋಡ್ಬೇಕಲ್ಲ. ನಾವು ನೋಡ್ಲಾರಕ್ಕೆ ಹಾಳಾಗತ್ತಾವ. ಅದಕ್ಕೆ ನಾವು ಹಿರಿಯರು ಬದುಕಿದ್ದು ಎದಕ್ಕಂತಂದ್ರೆ ಕಿರಿಯರನ್ನ, ಸಣ್ಣವರನ್ನ ಒಳ್ಳೆಯ ರೀತಿಯ ಬೆಳೆಸ್ಬೇಕು. ಅವ್ರನ್ನ ನಾವೆಲ್ಲ ಏನು ಕನಸು ಕಟ್ಕೊಂಡು ಕೂತೀವಿ ಅಂದ್ರೆ ಅವರಿಗೆ ಸಾಲಿ ಕಲಿಸ್ಬೇಕು, ದೊಡ್ಡ ಇಂಜಿನಿಯರ್ನ ಮಾಡಬೇಕು, ಅವರಿಗೆ ಲಕ್ಷ ಗಂಟಲೆ ದುಡ್ಡು ಮಾಡಿಡ್ಬೇಕು. ಯಪ್ಪ ನಿಮ್ಮ ಆಯುಷ್ಯನ ಅವ್ರ ಸಲುವಾಗಿ ಹೋಯ್ತಲ್ಲ, ಮಕ್ಕಳ ಸಲುವಾಗಿ ಹೋಯ್ತಲ್ಲ. ದುಡಿದು 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 ಯಾರ ಸಲುವಾಗಿ? ಮಕ್ಕಳ ಸಲುವಾಗಿ ದುಡೋದು. ಯಪ್ಪ ನಿಮ್ಮ ಸಲುವಾಗಿಟ್ಟು ನೋಡ್ಕೋರೆಲ್ಲ. ಮಕ್ಕಳ ಸಲುವಾಗಿ ರೊಕ್ಕದ ಸಲುವಾಗಿ ಮಾಡ್ತೀರಿಲ್ಲ ಅಂತ ಅರ್ಥಲ್ಲ. ನೀವು ಆರೋಗ್ಯವಂತರಾಗಿರ್ಬೇಕಲ್ಲ, ನಿಮ್ಮ ಸಲುವಾಗಿ ಏನು ಮಾಡ್ತೀರಪ್ಪ? ನಿಮ್ಮ ಸಲುವಾಗಿಟ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ. ಒಂದಿಷ್ಟ ಫೋನ್ ದೂರ ಇಡ್ರಿ. ಮನೆಗೆ ಬಂದ್ರಿ ಅಂದ್ರೆ ಒಂದಿಟ್ಟು ಫೋನ್ ಸ್ವಿಚ್ ಅಪ್ ಮಾಡಿ ದೂರ ಇಟ್ಟು ಬಿಡ್ರಿ, ಇಲ್ಲಾಂದ್ರೆ ಸೈಲೆಂಟ್ ಮಾಡಿ ದೂರ ಇಟ್ಬಿಡ್ರಿ. ದೂರಿಟ್ಟ ಆರಾಮ್, ಮನಸ್ಸಿನ ಗಡಬಡಿಲ್ಲ, ಯಾವುದು ನೆನಪು ಮಾಡಂಗಿಲ್ಲ, ಆರಾಮ್ ಕುಂಡ್ರೋದು, ಎಲ್ಲ ಬಿಟ್ಟು ಆರಾಮಿರೋದು. ಅದನ್ನು ಒಟ್ಟು ಕಲಿಬೇಕಲ್ಲ ಮನುಷ್ಯ. ಒತ್ತಡದ ಮಧ್ಯದೊಳಗೆ ಎಷ್ಟು ದಿನ ಬದುಕಬೇಕು? ಆ ರೀತಿಯೊಳಗ ಮನುಷ್ಯ ಪೂರ್ವಜರನ್ನು ನೋಡಿ, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಬಂಧು, ನಮ್ಮ ಬಳಗ ಅವರೆಲ್ಲ ಹೆಂಗೆ ಬದುಕಿದಾರಲ್ಲ, ಆ ರೀತಿ ಬದುಕನ್ನು ಕಟ್ಕೋಬೇಕಲ್ಲ. ಅದನ್ನು ನೋಡ್ಬೇಕು. ಮುಂಜಾನೆ ಎದ್ದು ಕೂಡಲೇ ಅವರನ್ನು ನೋಡಿದೀವಂದ್ರೆ ತಾನ ಬದುಕಕ್ಕೆ ನಮಗೆ ಬರ್ತದ. ಅವ್ರು ಹಂಗೆ ಬದುಕ್ಯಾರ. 3 ಕೆಲಸ. ಆ 3 ಕೆಲಸ ಯಾವ ಅಂತಂದ್ರೆ ನಿಜಗೊಂಡ್ರು ಭಾಳ ಚಂದ ಬರೀತಾರೆ. ನಾವು ಮುಂಜಾನೆ ಎದ್ದು ಕೂಡಲೇ ನೆನೆಸ್ಕೋಬೇಕು ಆ 3 ಮಾತುಗಳನ್ನು. ಭಾಳ ಚಂದ ಹೇಳ್ಯಾರ ಅವರು. ನೆನೆಯುವುದನುದಿನದ ಉದಯ ಕಾಲದ ಎಚ್ಚರಿಕೆಯಳು ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ನಿನ್ನನು ಮನುಷ್ಯ ನಿನಗಹುದು ಮುಕುತಿ. ಮುಕ್ತಿ ಅಂತಂದ್ರೆ ಏನು? ಶಾಂತಿ, ನೆಮ್ಮದಿ, ಈ ದುಃಖದಿಂದ ಬಿಡುಗಡೆ, ಆರಾಮ್ ನೆಮ್ಮದಿಯಿಂದ ಇರೋದು. ಅದಕ್ಕೆ ಮುಕ್ತಿ ಅಂತ ಕರೀತಾರ. ಆ ಮುಕ್ತಿ ಸಿಗಬೇಕಾದ್ರೆ, ಆ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ನಾವು ಏನ್ ಮಾಡಬೇಕು ಅಂತಂದ್ರೆ ಈ 3 ಕೆಲಸ ಮಾಡ್ಬೇಕಂತ ನೋಡ್ರಿ. ನಾವು ಆರಾಮ್ ಇರ್ಬೇಕಂದ್ರೆ ಈ 3 ಕೆಲಸ ಮಾಡ್ಬೇಕು. ಯಾವ 3 ಕೆಲಸ? ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಯಳು. ಉದಯ ಕಾಲ ಅಂದ್ರೆ ಎದ್ದು ಕೂಡಲೇ, ಸೂರ್ಯ ಬಂದ ಕೂಡಲೇ ಉದಯ ಕಾಲದ ಎಚ್ಚರಿಕೆಯಳು. ಮುಂಜಾನೆ ಏನು ಎಚ್ಚರ ಆಗ್ತದಲ್ಲ, ಎಚ್ಚರ ಆದ ಕೂಡಲೇ ಏನ್ ಮಾಡ್ಬೇಕಂದ್ರ ಉದಯ ಕಾಲದ ಎಚ್ಚರಿಕೆಯಳು. ಮೊದಲನೇ ಕೆಲಸ ಯಾವ್ದಂತಂದ್ರ ವಿನುತ ಗುರುಮೂರ್ತಿಯನು. ಅಂದ್ರ ನಿನ್ನ ಗುರುವಿನ ಒಂದು ಸಾರಿ ನೆನೆಸಪ್ಪ.
ಹಾಸಿಗೆಯಾಗ ಕುಂತ, ಹೇ ಸದ್ಗುರುನಾಥ, ನನ್ನ ಬದುಕಿಗೆ ಬೆಳಕಾದಿಯಪ್ಪ ನೀನು, ನನಗೆ ದೀಕ್ಷೆಯನ್ನು ಕೊಟ್ಟಿಯಪ್ಪ ನೀನು, ನನ್ನ ಕೊಳ್ಳಾಗ ಲಿಂಗ ಕಟ್ಟಿದೀಯಪ್ಪ ನೀನು, ನನ್ನ ಕಿವ್ಯಾಗ ಮಂತ್ರ ಹೇಳಿದೀಯಪ್ಪ ನೀನು, ನನ್ನ ಬದುಕಿನಲ್ಲಿರ್ತಕ್ಕಂಥ ದುಃಖವನ್ನ ನಿವಾರಣೆ ಮಾಡಿದೀಯಪ್ಪ ಅಂತ ಹೇಳಿ ಸದ್ಗುರುನಾಥನನ್ನು ನೆನೆಸಬೇಕು. ಮತ್ತು ಗುರುವಿಗೆ ಮಾಡಿಕೊಂಡಿದ್ದರನ್ನ ನೆನೆಸಬೇಕು. ಗಂಡಗೆ ಮಾಡ್ಕೊಂಡ್ರೆ ಗಂಡಗೆ ಹೆಸರು ಹೇಳ್ಬೇಕು, ಗಂಡನ ಹೆಸರು ಹೇಳ್ಬೇಕು. ಈಗ ಮದುವೆ ಆಗಲಾರ್ದ ಒಬ್ಬಕ್ಕೆ ಹೆಣ್ಮಗಳು ಬಂದು ಕೂತಾಳ, ಒಂದು ಸಾಲಿ ಹುಡುಗಿ. ಗಂಡನ ಹೆಸರು ಹೇಳಂದ್ರೆ ಯಾಕೆಂತಾಳೆ, ಏನ ಲಗ್ನ ಮಾಡ್ಕೊಂಡಿಲ್ಲ ನೀನು ಅಂತಾಳೆ. ಹೌದಿಲ್ಲ? ಲಗ್ನ ಮಾಡ್ಕೊಂಡ್ರೆ ಗಂಡನ ಹೆಸರು ಹೇಳಾಕ ಬರ್ತದೆ. ಅವು ಮತ್ತೊಂದೊಂದು ಅದಾವ ಬಿಡ್ರಿ, ಮಾಮಗಳ ಹೆಸರು ಹೇಳ್ತಿರ್ತಾವ. ಮದುವೆ ಆಗಿನಂಗಿಲ್ಲ ಖರೆ ಹೆಸರು ಹೇಳ ಅಂದ್ಕೊಳ್ಳೆ, ಅವ್ರವನ ಅಣ್ಣಂದರ, ಅವ್ರವನ ತಮ್ಮಂದರ ಹೆಸರು ಹೇಳೋದು. ಆದ್ರೆ ಕೈದೇಸಿರಿ ಹೇಳಬೇಕಾಗಿತ್ತು ಅಂದ್ರೆ ಮದುವೆ ಆಗಿರ್ಬೇಕು. ಗಂಡನ ಹೆಸರು ಹೇಳ್ಬೇಕಾದ್ರೆ ಯಾರ್ದಾರ ಹೇಳಕ್ಕೆ ಬರಂಗಿಲ್ಲ. ಯಾರ್ದಾರ ಹೆಸರು ಹೇಳಕ್ಕೆ ಬರ್ತದೇನು? ಬರಂಗಿಲ್ಲ. ಗಂಡನ ಹೆಸರು ಹೇಳಬೇಕು. ಮದುವೆ ಆದ್ರೆ ಹೇಳಕ್ಕೆ ಬರ್ತದೆ. ಹಂಗ ಗುರುವಿನ ನೆನೆಸ್ಬೇಕಾದ್ರೆ ಮಾಡ್ಕೊಂಡಿರ್ಬೇಕಲ್ಲ. ಗುರುವಿನ ಮಾಡ್ಕೊಂಡಿಲ್ಲ ಅಂದ್ರೆ ಯಾರಿಗೆ ನೆನೆಸ್ತೀರಿ? ಅದಕ್ಕೆ ಜಗತ್ತಿನೊಳಗೆ ಗುರು ಅಂದ್ರೆ ಬಹಳ ದೊಡ್ಡವದಾನ. ನಿಮ್ಮನ್ನು ಎಲ್ಲಿ ತನಕ ಕಾಪಾಡ್ತಾನಂದ್ರೆ ನಿಮ್ಮನ್ನು ಸಾಯುವಾಗೂ ಆ ಸಾವಿನಿಂದ ಪಾರ ಮಾಡತಕ್ಕಂಥ ಸಾಮರ್ಥ್ಯ ಗುರುವಿನಲ್ಲದು ನೋಡಿ. ಮರಣ ಚಿಂತಾ ಕರುಣಿ ಸದ್ಗುರು. ನಿಮ್ಮ ಮರಣದ ಚಿಂತನೆಯನ್ನು ಮಾಡ್ತಾನೆ. ನನ್ನ ಶಿಷ್ಯ, ನನ್ನ ಭಕ್ತ ಸಾಯಬಾರದು, ಅವನಿಗೆ ಕಷ್ಟ ಬರಬಾರದು, ಅವ ಆನಂದದಿಂದ ಇರಬೇಕಂತ ಹೇಳಿ ನಿಮ್ಮ ಚಿಂತೆ ಮಾಡ್ತಾನೆ. ಯಾರು? ಸದ್ಗುರುನಾಥ. ನಿಮ್ಮ ಮೇಲೆ ಬಹಳ ಕಳಕರಿ ಇರ್ತಾನೆ ಗುರುನಾಥ. ಅದಕ್ಕೆ ಮರಾಠಿಯೊಳಗೆ ಒಂದು ಮಾತು ಬರೀತಾರೆ, ಏನಂತಂದ್ರ ಗುರು ಕಳಕಳಿಯ ಸಾವ, ಶಿಷ್ಯ ತಳಮಳಿ ಸಾವ. ಸದ್ಗುರುನಾಥ ಕಳಕಳಿ ಇರ್ತಾನೆ. ಅಂಥವಗನ ಗುರು ಅಂತಾರ, ಅಂಥವಗನ ಗುರು ಅಂತಾರ. ಅದಕ್ಕೆ ಮುಂಜಾನೆ ಎದ್ದು ಕೂಡಲೇ ಗುರುವಿನ ಸ್ಮರಣೆ ಮಾಡಬೇಕು, ಅವನಿಂದ ದೀಕ್ಷೆಯನ್ನು ತಗೊಂಡಿರ್ಬೇಕು, ಅವನ ಕೃಪೆಗೆ ಪಾತ್ರ ಆಗಿರ್ಬೇಕು. ಅವನ ಕೃಪೆಗೆ ನಿಮ್ಗೆ ಗೊತ್ತಿಲ್ರಿ, ದೇವರಕ್ಕಿಂತಲೂ ದೊಡ್ಡವದಾನ. ದೇವರಕ್ಕಿಂತಲೂ ಗುರು ದೊಡ್ಡವದಾನ. ದೇವ್ರು ದೊಡ್ಡವಂತ ನಾವು ಅಂತೀವಿ, ಆದ್ರೆ ದೇವ್ರಕ್ಕಿಂತಲೂ ದೊಡ್ಡವ ಯಾವಂತಂದ್ರೆ ಸದ್ಗುರುನಾಥನದಾನ. ಅದಕ್ಕೆ ಅವನಿಂದ ನಾವು ಮಂತ್ರೋಪದೇಶ, ಅವ ಹೇಳಿದ ಮಂತ್ರ ಗುರುಗಳು ಏನು ಮಾಡ್ತಾರಂದ್ರೆ ನಿಮ್ಮ ಕಿವ್ಯಾಗ ಒಂದು ಮಂತ್ರ ಹೇಳ್ತಾರೆ. ಆ ಮಂತ್ರ ಹೆಂಗಂತಂದ್ರ ಬಹಳ ಶಕ್ತಿ ಅದ ಆ ಮಂತ್ರದೊಳಗೆ. 7 ಕೋಟಿ ಮಂತ್ರಗಳಿಗಿಂತಲೂ ಶ್ರೇಷ್ಠವಾದ ಮಂತ್ರವನ್ನು ಸದ್ಗುರುನಾಥ ನಿಮ್ಮ ಕಿವಿಯೊಳಗೆ ಯಾರಿಗೂ ಹೇಳಬಾರದಂತ ಹೇಳಿ ನಿಮ್ಮ ಕಿವಿಯಾಗ ಹೇಳ್ತಾನೆ. ಅದು ದೀಕ್ಷಾ ಕೊಡುವಾಗ ಅಂತಂದ್ರೆ ಸುಮ್ಮನೆ ಹಂಗೆ ಕೊಡಂಗಿಲ್ಲ, ಭಾಳ ದೊಡ್ಡ ಪ್ರಕ್ರಿಯೆ ಅದ ದೀಕ್ಷಾ ಕೊಡ್ಬೇಕಾದ್ರೆ. ನೀವು ಮುಂದೆ ಕೂತು ಮೇಲತ್ತ ಸ್ನಾನ ಮಾಡಿ ಬಂದು ಮುಂದೆ ಕೂತು ಮೇಲತ್ತ ನಿಮ್ಮ ತಲೆ ಮ್ಯಾಲ ಒಂದು ಅರಿವಿ ಹೊಚ್ಚಿ ತನ್ನ ತಲೆ ಮ್ಯಾಗ ಹೊಚ್ಕೊಂಡು ಯಾರೂ ನೋಡ್ಲಾರ್ದಂಗೆ ಯಾರೂ ಕೇಳಲಾರ್ದಂಗೆ ನಿನ್ನ ಕಿವ್ಯಾಗ ಕದ್ದಿಲಿ ಮಂತ್ರ ಹೇಳ್ತಾನೆ. ಅದನ್ನು ಕದ್ದಿಲಿ ಮಂತ್ರ ಹೇಳ್ತಾನೆ. ಮತ್ತು ಗುರು ಭಾಳ ಸರಳ ಇರ್ತಾನೆ, ಭಾಳ ಸರಳ ಇರ್ತಾನೆ. ಆಡಂಬರ ಇರಂಗಿಲ್ಲ ಗುರುವಿಂದು. ಈಗಿನ ಗುರುಗಳೆಲ್ಲ ಬೇರೆ, ಎಲ್ಲ ಫಾರ್ಚುನರ್, ಇನೋವಾ, ದೊಡ್ಡ ದೊಡ್ಡ ಮಠ, ದೊಡ್ಡ ದೊಡ್ಡ ಕಾರ್ಗಡೆ. ಆದ್ರೆ ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವರು ಹಾಡುವಾಗ ಹಾಡ್ಯಾರ ನೋಡ್ರಿ, ಸಂತನೆಂದರೆ ಯಾರು. ಸರಳ ಇರ್ತಾನೆ ಸದ್ಗುರುನಾಥ. ನೀವು ಅವರು ಮತ್ತೆ ಹಂಗೆ ಯಾಕಂತಂದ್ರೆ ನೀವು ಅಷ್ಟು ಸರಳ ಇಲ್ಲ. ಮಂದಿ ದೊಡ್ಡ ದೊಡ್ಡ ಗುರುಗಳು ಬಂದ್ರೆ ಅಟ್ಟ ನೀವು ದೊಡ್ಡ ಸ್ವಾಮಿಗಳ್ದಾರ್ರಿ, ದೊಡ್ಡ ಗುರುಗಳ್ದಾರ ಅವರು. ಅದ ಒಬ್ಬ ಗುರು ದೊಡ್ಡ ಕಾರ್ಗಡದಾಗ ಮನಗಂಡ ಹೈಫೈ ಆಗಿ ಬಂದ್ರಂದ್ರೆ ಓಡಾಡ್ತೀರಿ ನೀವು. ಇಲ್ಲಿ ಕೂತಾವ್ರಿ ಎಲ್ಲರೂ, ಅವ್ರು ಬಂದ್ರು, ದೊಡ್ಡ ಸ್ವಾಮಿಗಳು ಬಂದು ದೊಡ್ಡ ಗುರುಗಳು ಬಂದ್ರೆ ಓಡಾಡ್ತೀರಿ. ಅದ ಒಬ್ಬ ಸಾದಾ ಬಿಳಿ ಅರಿವೆ ಹಾಕ್ಕೊಂಡು ನಡ್ಕೊಂತ ಬಂದ ಅಂದ್ರೆ ಯಾವ್ರ ಒಬ್ಬ ಮನುಷ್ಯ
ಸಾದಾ ಗುರು, ಸಾದಾ ಇದ್ದವ ಸದ್ಗುರುನಾಥನೇ ದೊಡ್ಡ ನೀವು ಹಿಂದಿನೆಲ್ಲ ಇತಿಹಾಸ ಕೇಳಿಲ್ರಿ. ಸಾಕ್ರಟಿಸ್ ಬಹಳ ದೊಡ್ಡ ತತ್ವಜ್ಞಾನಿ, ದೊಡ್ಡ ಗುರು ಸಾಕ್ರಟಿಸ್. ರೈಕ್ವಾ ವೇದದೊಳಗೆ ರೈಕ್ವಾ ಅಂತಕ್ಕಂಥ ದೊಡ್ಡ ತತ್ವಜ್ಞಾನಿ, ದೊಡ್ಡ ಸದ್ಗುರುನಾಥ ಹಮಾಲಿ ಮಾಡ್ತಿದ್ರಿ. ಅವ ಹಮಾಲಿ ಮಾಡ್ತಿದ್ದ.